संसारोत्तापनित्योपशमदसदयस्नेहः साम्बुपूर प्रोद्यद्विद्यानवद्यद्युतिमणिकिरणश्रेणिसम्पूरिताशः श्रीवत्साङ्काधिवासोचिततरसरल श्रीमदानन्दतीर्थ क्षीराम्बोधिर्विभिन्द्यात् भवदनभिमतं भूरि मे भूतिहेतु मूर्धन्येषोऽञ्जलिर्मे दृढतरमिहते बध्यते बन्धपाशच्छेत्रे दात्रे सुखानां भजति भुवि भविष्यद्विधात्रे द्युभर्त्रे अत्यन्तं सन्ततं त्वं प्रदिश पदयुगे हन्त सन्तापभाजाम् अस्माकं भक्तिमेकां भगवत उत ते माधवस्याथवायोः साभ्रोष्णाभीषुशुभ्रप्रभमभयनभो भूरिभूभृद्विभूति भ्राजिष्णुर्भुर्भूणां भवनमपि विभो भेदि बभ्रे बभूवे येन भ्रूविभ्रमस्ते भ्रमयतु सुभृशं बभ्रुवद्दुर्भृताशान् भ्रान्तिर्भेदाभासस्विति भयमभिभूर्भोक्ष्यतो मायि भिक्षून् ಭಯವನ್ನ ದೂರೀಕರಿಸಿದ ಎಲ್ಲೆಡೆ ತುಂಬಿದ ಓ ಪ್ರಾಣನೇ, ನಿನ್ನ ಭ್ರೂ ವಿಭ್ರಮಕ್ಕೆ, ಹುಬ್ಬಿನ ಕುಣಿತಕ್ಕೆ ಜಗತ್ತಿನ ಈ ಎಲ್ಲ ಜೀವಜಾತಗಳು ಆಕೃತಿಯನ್ನ ಪಡೀತಾವೆ, ಪಡೆದು ಬೆಳೀತಾವೆ, ಬೆಳೆದು ಉಳಿತಾವೆ. ಅಳಿವಿನ ಸಮಯ ಬಂದಾಗ ಕೊನೆಯನ್ನ ಕಾಣುತ್ತವೆ. ಇಡೀ ಜಗತ್ತಿನ ಬಗೆಗೆ ನಮಗೊಂದಿರುವ ಕಲ್ಪನೆ ಎಷ್ಟು ಅದ್ಭುತ ಅಂತಿದ್ರೆ, ಈ ಮೋಡಗಳು, ಸೂರ್ಯ, ಚಂದ್ರ, ಅದನ್ನ ಹೊತ್ತಂತಹ ಆಗಸ, ಅದರ ತುಂಬ ಇರುವ ಗ್ರಹ ನಕ್ಷತ್ರ ತಾರೆಗಳು, ಈ ಭೂಮಿ ನಮ್ಮ ಪ್ರಾಕೃತಿಕ ಸೌಂದರ್ಯ, ಅವರ ಆಳಿದ ನಾಡು, ದೇವತೆಗಳ ವಿಶಿಷ್ಟವಾದ ಬೀಡು, ಇವೆಲ್ಲವನ್ನೂ ಕೂಡ ಕೇವಲ ಕಣ್ಣು ಬಿಟ್ಟಾಗ ಕಾಣುವ ಹುಚ್ಚು ವಿಭ್ರಮೆಗಳು ಅಂತ ಭಯಾನಕವಾದ ನಮ್ಮ ಅನುಭವವನ್ನೇ ನಿರಾಕರಿಸುವಂತಹ ಮಾತುಗಳನ್ನ ಆಡ್ತಾರೆ. ಅವರು ನಿನ್ನ ಕೈಯಲ್ಲಿ ಸಿಕ್ಕು ಚೆನ್ನಾಗಿ ದಣಿವಾಗುವ ಹಾಗೆ ಪೆಟ್ಟು ತಿಂದು ಕತ್ತಲೆಯಲ್ಲಿ ಕೊಳೆತು ಹೋಗ್ತಾರೆ. ನೀನು ಈ ಎಲ್ಲವನ್ನು ಚೆನ್ನಾಗಿ ನಿಗ್ರಹಿಸುವ ಸಾಮರ್ಥ್ಯವುಳ್ಳವನು, ಮುಂಗುಸಿಯಂತೆ ಚಪಲ ಚಿತ್ತರಾದಂತಹ ಆತ, ಆ ಬಭ್ರುವ ದುರ್ಭೃತಾಶಾನ್, ಏನೇನೋ ಆಸೆಗಳನ್ನು ಹೊತ್ತಂತಹ ಅವರು ಮತ್ತೆ ಮತ್ತೆ ಈ ಪ್ರಾಪಂಚಿಕ ವಿಷಯದ ಹುಚ್ಚು ನಂಬಿಕೆಗಳಲ್ಲೇ ಮುಳುಗುವಂತೆ ಮಾಡ್ತಿ. ಆ ರೀತಿ ಅವರನ್ನ ಭ್ರಮಯತು, ಸುತ್ತಾಡಿಸು. ಅವರು ಬ್ಯುಸಿಯಾಗಿದ್ರೆ ಮಾತ್ರ ನಾವು ಸ್ವಲ್ಪ ನೆಮ್ಮದಿಯಾಗಿರ್ತೇವೆ. ಅವ್ರು ಫ್ರೀ ಕೂತ್ರೆ ನಮ್ಮನ್ನೆಲ್ಲ ನುಂಗಿ ನೊಣೆದು ಬಿಡ್ತಾರೆ. ಹಾಗಾಗಿ ಅವರನ್ನ ಸ್ವಲ್ಪ ವಿಚಾರಿಸಿಕೋ ಅಂತ ಕೇಳಿದ್ರು. ಏಮಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚರಿತೈಶ್ಚಾಮರೈಶ್ಚಾರುವೇಷ ವೈಕುಂಠೆ ಕಂಠಲಗ್ನ ಸ್ಥಿರ ಶುಚಿ ವಿಲಸತ್ ಕಾಂತಿ ತಾರುಣ್ಯ ಲೀಲಾ ಲಾವಣ್ಯ ಪೂರ್ಣ ಕಾಂತಾ ಕುಚಭರ ಸುಲಭಾಶ್ಲೇಷ ಸಮ್ಮೋದ ಸಾಂದ್ರ. ಯಾರು ನಿನ್ನ ಈ ಮೂರನೇ ಅವತಾರವನ್ನು ಅತ್ಯಂತ ಪ್ರೀತಿಯಿಂದ ಆರಾಧಿಸುತ್ತಾರೋ, ತೇ ತೃತೀಯಂ ಭಜಂತೆ, ಯೇ ಅಮುಂ ತೃತೀಯಂ ಭಾವಂ ಭಜಂತೆ, ಯಾರು ಈ ನಿನ್ನ ಮೂರನೇ ಅವತಾರವನ್ನ ಬಹಳ ಪ್ರೀತಿಯಿಂದ ಮೈಗಪ್ಪಿಕೊಳ್ತಾರೋ ಅವರು ಸುರಮುಖ ಸುಜನಾರಾಧಿತಂ. ಎಂಥವ್ರವರು? ಮೂರನೇ ರೂಪದಲ್ಲಿರುವವರು.
ದೇವತೆಗಳೇ ಬಹಳ ಪ್ರೀತಿಯಿಂದ ಅವರನ್ನ ಮೆಚ್ಚಿಕೊಂಡಿದ್ದಾರೆ, ಅವರ ಮಾತುಗಳಿಗೆ ಕಿವಿಯಾಗಿದ್ದಾರೆ, ಅವರ ನೋಟಕ್ಕೆ ಬೀಳಬೇಕು ಅಂತ ನಿರಂತರ ಹಾತೊರಿತಾ ಅವರ ಸೇವೆಗಾಗಿ ಮುನ್ನುಗ್ಗಿ ನಾನು ಅಂತ ಆಸೆ ಪಡ್ತಾರೆ. ಇಂತಹ ಆಚಾರ್ಯರ ಬಗೆಗೆ ಯಾರು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೋ ಅವರು ಭಾಸಂತೆ ವೈಕುಂಠದಲ್ಲಿ ಹೊಳೆಯುತ್ತಾರೆ, ವೈಕುಂಠದಲ್ಲಿ ಖುಷಿ ಪಡ್ತಾರೆ. ಹೇಗೆ ಅವರ ವೈಕುಂಠದಲ್ಲಿರುವ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಸಹಚರ ಚಲಿತೈಹಿ ಭಾಸುರೈಹಿ, ಭಾಸುರರು ಅಂತಂದ್ರೆ ಚೆಲುವಾದ ರೂಪವನ್ನ ತೊಟ್ಟಿರ್ತಾರೆ, ಒಡನಾಡಿಗಳ ಜೊತೆಗೆ ಖುಷಿಯಾಗಿ ಬದುಕ್ತಾರೆ. ವಿಶೇಷ ಏನು ಅಂದ್ರೆ ಚಾಮರೈಶ್ ಚಾರು ವೇಷಾಹ, ಒಳ್ಳೆಯ ಬಟ್ಟೆ ತೊಟ್ಟು ಪಕ್ಕದವರು ಚಾಮರದ ಗಾಳಿಯನ್ನ ಬೀಸಿದ್ರೆ ಅದಕ್ಕೆ ಮೈ ಒಡ್ಡಿಕೊಂಡು ಕಂಠ ಲಗ್ನ ಸ್ಥಿರ ಶುಚಿ ವಿಲಸತ್ ಕಾಂತಿ ತಾರುಣ್ಯ ಲೀಲಾ ಲಾವಣ್ಯ ಪೂರ್ಣ ಕಾಂತ ಕುಚಬರ ಸುಲಭಾಶ್ಲೇಷ ಸಂಮೋದ ಸಾಂದ್ರಾ. ಎಂದು ಬಾಡಿ ಹೋಗದ ತಾರುಣ್ಯ, ಶುಚಿಯಾದ ತಾರುಣ್ಯ, ಉಲ್ಲಾಸ ತರುವ ತಾರುಣ್ಯ, ಸ್ಥಿರವಾದ ತಾರುಣ್ಯ. ಇಂತಹ ಸ್ಥಿರವಾದ ತಾರುಣ್ಯದ ಲೀಲೆಗಳು ಅನಾಯಾಸವಾಗಿ ಅಂತಹ ಆಟೋಟಗಳಲ್ಲಿ ಅವರ ಸಂತೋಷಗಳು ಮೈ ಮರೆತು ಬಿಡುವಂತೆ ಮೈ ತುಂಬಿ ಅವರವರ ಸಂಗಾತಿಯರ ಜೊತೆಗೆ ಕಾಂತಾಕುಚಭರ ಸುಲಭಾಶ್ಲೇಷ ಸಂಮೋದ ಸಾಂದ್ರಾಹ, ತಮ್ಮ ಸಂಗಾತಿಯ ಬಿಗಿ ಅಪ್ಪುಗೆಯ ಸಂತೋಷವನ್ನ ಸಾರವತ್ತಾಗಿ ಸಾಂದ್ರವಾದ ಸಂಮೋದವನ್ನ ಅನುಭವಿಸ್ತಾ ಆಶ್ಲೇಷ ಅಪ್ಪುಗೆ, ಆಶ್ಲೇಷದ ಒತ್ತಟ್ಟಿನ ಗಾಳಿ ಕೂಡ ಅದರ ನಡುವೆ ಜಾಗವನ್ನ ಪಡೆಯದಂತೆ ಸಂತೋಷದ ಅಂದ್ರೆ ಈ ಸೌಖ್ಯ ಅನ್ನೋದು ವಿಕಾರದ ಸೌಖ್ಯ ಅಲ್ಲ. ವೈಕುಂಠದ ಸೌಖ್ಯದಲ್ಲಿ ಇರುವ ಪ್ರತಿಯೊಂದು ಸೌಖ್ಯವೂ ಕೂಡ ಭಗವಂತನ ಎಚ್ಚರದೊಂದಿಗೆ ಕೂಡಿದ ಆನಂದ, ಭಗವಂತನ ವಿಶೇಷವಾದ ನೆನಪಿನೊಂದಿಗೆ ಮೂಡುವ ಆನಂದ. ಆದ್ರೆ ಆ ಆನಂದ ಲೋಕದ ಸಹಜವಾದ ಜೊತೆಗೂಡಿ ಪಡುವ ಆನಂದಕ್ಕೆ ಕೋಟಿ ಪಟ್ಟು ಸುಮ್ಮನೆ ಲೋಕದ ದೃಷ್ಟಾಂತಕ್ಕೋಸ್ಕರ ಮಿಗಿಲಾದ ಆನಂದವಾಗಿರುತ್ತೆ. ಯಾಕೆ ಅಂದ್ರೆ ಅವರು ಆಚಾರ್ಯರನ್ನ ಬಿಗಿದಪ್ಪಿದ್ದಾರೆ, ಹಾಗಾಗಿ ಸುಖ ಅವರನ್ನ ಬಿಗಿದಪ್ಪಿಕೊಳ್ಳುತ್ತೆ. ತುಂಬಾ ಸುಂದರವಾದ ಮಾತು. ವೈಕುಂಠೆ ಭಾಸುರೈಹಿ ಸಹಚರ ಚಲಿತೈಹಿ ಚಾಮರೈಹಿ ಚಾರುವೇಷಾಹ ಭಾಸಂತೆ ಸಂಮೋದ ಸಾಂದ್ರಾಹ ಭಾಸಂತೆ. ತಾರುಣ್ಯದೊಂದಿಗೆ ಕೂಡಿ ಸಂತೋಷದಿಂದ ಮೆರೀತಾರೆ ಅಂತ. ಅಂದ್ರೆ ಅಲ್ಲಿ ಮತ್ತೆ ಮುದ್ದಿತನ ಇಲ್ಲವೇ ಇಲ್ಲ, ಅದು ನಿತ್ಯ ತಾರುಣ್ಯ. ಅಲ್ಲಿ ಮೆಚುರಿಟಿನೂ ಇರುತ್ತೆ, ದೈಹಿಕವಾದಂತಹ ಪೂರ್ಣತೆಯೂ ಇರುತ್ತೆ. ಬೌದ್ಧಿಕ ಮತ್ತು ದೈಹಿಕ ಎರಡೂ ಸ್ವಸ್ಥತೆಯೊಂದಿಗೆ ಕೂಡಿದ ಆನಂದವನ್ನ ಅನುಭವಿಸುವಂತಹ ವಿಶೇಷ ಭಾವವನ್ನ ಅದನ್ನ ಮೋಕ್ಷದಲ್ಲಿ ಅವರು ಅನುಭವಿಸ್ತಾರೆ ಅಂತ. ಅದು ಪ್ರಾಣದೇವರ ತೃತೀಯಂ ಭಾವಂ ಏ ಭಜಂತೆ. ಆಚಾರ್ಯರ ಮೂರನೇ ರೂಪವನ್ನ ಯಾರು ಸರಿಯಾಗಿ ತಿಳಿದು ಆರಾಧಿಸಿ ಗೌರವಿಸಿ ಅಂಥ ಪರಂಪರೆಯಲ್ಲಿ ಬರುವುದಕ್ಕೆ ನಮಗೆ ಸಿಕ್ಕ ಭಾಗ್ಯ ಅತ್ಯಂತ ದೊಡ್ಡದು ಅಂತ ಅದರ ಬಗ್ಗೆ ಗೌರವ ಇಟ್ಕೊಂಡು ಬದುಕಿದ್ರೆ ಒಳ್ಳೆಯ ದಾರಿ ಸಿಗುತ್ತೆ. ನಮ್ಮ ಪರಂಪರೆಯಲ್ಲಿ ಆಚಾರ ಬಂದಿದ್ದು ಅಂತ ಹೆಮ್ಮೆ ಪಟ್ರೆ, ಅಂತ ಆಚಾರ್ಯರ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ ಅನ್ನೋದಕ್ಕೆ ನೀವು ನಮಗೆ ಗೌರವ ಕೊಡಬೇಕು ಅಂತ ಬೆದರಿಸಿದ್ರೆ, ಸಮಾಜದಲ್ಲಿ ಆ ಗೌರವ ಸಿಗಬೇಕು ಅಂತ ಅದರ ಆ ಹಕ್ಕನ್ನ ಚಲಾಯಿಸ್ಲಿಕ್ಕೆ ಹೋದ್ರೆ ಎಲ್ಲ ಉಲ್ಟಾ ಹೊಡೆಯುತ್ತೆ. ಇದು ನಮ್ಮ ವ್ಯಕ್ತಿಗತವಾದ ಸಾಮರ್ಥ್ಯ ಅಂತ ಭಾವಿಸುವ
ಮೂರ್ಖತನಕ್ಕೆ ಬಿದ್ರೆ ಅನ್ಯಾಯದ ಪರಾಕಾಷ್ಠೆಯನ್ನ ನಾವು ಅನುಭವಿಸಬೇಕಾಗುತ್ತೆ. ಆನಂದಾನ್ನ ಮಂದ ಮಂದ ದದತಿ ಮರುತಃ ಕುಂದ ಮಂದಾರ ನಂದ್ಯಾವತ್ತಾಮೋದಾಂದದಾನ ಮೃದು ಪದ ಮೃತೋದ್ಗೀತಕೈ ಸುಂದರೀಣ ವೃಂದೈರಾವಂದ್ಯ ಮುಕ್ತೇಂದ್ರ ಹಿಮಗಮದನ ಇಂದ್ರ ದೇವೇಂದ್ರ ಸೇವೆ ಮುಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿನಾಂ ದೇವದೇವ. ಆ ಮೋಕ್ಷದ ಆನಂದದ ವಿವರಣೆಯನ್ನ ಮತ್ತಷ್ಟು ಮುಂದೆ ಮುಂದೆ ಬಿಡಿಸಿ ಹೇಳ್ತಾ ಇದ್ದಾರೆ. ಮೌಕುಂದೇ, ಇದು ಮುಕುಂದನ ಅರಮನೆ. ಮುಕು ಅಂದ್ರೆ ಬಿಡುಗಡೆಯ ಸುಖ. ಮುಕುಂದ ದಾತೀತಿ ಮುಕುಂದ. ಅಂತಹ ಮೌಕುಂದೇ ಮಂದಿರೇ, ಇದು ಎಂಥ ಮಂದಿರ ಅಂದ್ರೆ ಮುಕುಂದನ ಮಂದಿರ, ಸಂತೋಷವನ್ನೀಯುವ ಮಂದಿರ. ಇಲ್ಲಿ ಅನೇಕ ಜನ ಈಗಾಗ್ಲೇ ಬಂದು ಸೇರಿಕೊಂಡಿದ್ದಾರೆ. ಯಾರೆಲ್ಲ? ಮುಕ್ತರಾದ ಆವಂದ್ಯ ಮುಕ್ತೇಂದು ಅಹಿಮಗು ಮದನ ಅಹೀಂದ್ರ ದೇವೇಂದ್ರ ಸೇವೆಯೇ ಮೋಕುಂದೆ. ಇಲ್ಲಿ ವಿಹರಿಸುವಂತಹ ಮುಕ್ತರಾದ ಚಂದಿರ, ನೇಸರ, ಇಂದ್ರ, ಕಾಮ, ಅನಂತ ಅಂದ್ರೆ ಶೇಷ, ಈ ಮೊದಲಾದ ಸುರರೆಲ್ಲರೂ ಕೂಡ ಇಲ್ಲಿ ಈಗಾಗ್ಲೇ ವಿಹರಿಸ್ತಾ ಇದ್ದಾರೆ. ಇಲ್ಲಿ ರುದ್ರನನ್ನು ಹೇಳಿಲ್ಲ, ಪ್ರಾಣನನ್ನು ಹೇಳಿಲ್ಲ. ಯಾಕೆಂದ್ರೆ ರುದ್ರ ಮುಂದೆ ಶೇಷನಾಗಿ ಇಲ್ಲಿಗೆ ಬರ್ತಾನೆ, ಪ್ರಾಣ ಮುಂದೆ ಬ್ರಹ್ಮನಾಗಿ ಇಲ್ಲಿ ಕಾಣಿಸ್ತಾನೆ. ಇಂತಹ ದೇವತೆಗಳಿಂದ ಕೂಡಿದ ವಿಶಿಷ್ಟವಾದ ಜಾಗ. ಆಶ್ಚರ್ಯ ಏನು ಅಂದ್ರೆ, ಈ ಇಷ್ಟೂ ಜನರನ್ನ ಸಂತೋಷಪಡಿಸುವಂತಹ ಒಂದು ದೊಡ್ಡ ಗುಂಪಿದೆ. ಅಂದ್ರೆ ಯಾರ್ಯಾರು ಹಿರಿಯರಿದ್ದಾರೋ ಅವರಿಗಿಂತ ಕಿರಿಯರೆಲ್ಲ ಅವರಿಗೆ ತಲೆಬಾಗಿ ನಮಿಸಿ ಅವರನ್ನ ಕೊಂಡಾಡುತ್ತಾ ತಮ್ಮ ಅತ್ಯಂತ ಹಿತವಾದ ಮೃದುವಾದ ನುಡಿಗಳಿಂದ ಮೈಮರೆತು ಅವರ ಬಗೆಗೆ ಹಾಡುವ ಗಂಧರ್ವ ಅಪ್ಸರೆಯರ ದೊಡ್ಡ ಗುಂಪು ನಿರಂತರ ತನ್ನ ಕಾರ್ಯದಲ್ಲಿ ಮೋಕ್ಷದ ಸುಖವನ್ನು ಕೊಡುವ ದೊಡ್ಡ ಪಡೆಯೇ ಇದೆ. ಓ ನಾರಾಯಣ, ಓ ಪರದೇವತೆ ಆಗಿರುವಂತಹ ಅಂದ್ರೆ ಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರುವ ಪ್ರಾಣನೇ, ಇಲ್ಲಿ ಸಿಗುವ ಸುಖ ಇದೆಯಲ್ವಾ, ಇದು ಯಾವತ್ತೂ ಕೂಡ ಕಡಿಮೆಯಾಗುವ ಸುಖ ಅಲ್ಲ. ಅವಿರತವಾದ ಸುಖ, ಮತ್ತೆ ಮತ್ತೆ ಹೊಸತನವನ್ನೇ ಹುಟ್ಟಿಸುವ ಸುಖ, ನಿರಂತರ ಚಿಮ್ಮುವ ಸುಖ. ಅದು ಮೋದಿನ ಆನಂದ ಪಡುವಂತವರಿಗೆ, ಓ ದೇವದೇವ, ದೇವತೆಗಳಲ್ಲಿ ಅತ್ಯಂತ ಹಿರಿಯನಾದಂತಹ ಓ ಭಗವಂತನೇ, ಇಲ್ಲಿ ನಂದ್ಯಾವರ್ತ ಮೋದಾನ್, ನಂದ್ಯಾವರ್ತ ಅಂದ್ರೆ ನಂದಿ ಬಟ್ಟಲು ಅಂತ ಒಂದು ವಿಶಿಷ್ಟವಾದ ಹೂ. ಮಲ್ಲಿಗೆ, ಮಂದಾರ, ಮೆತ್ತನೆಯ ಗಾಳಿ, ಮಂದ ಮಂದಾಹ ಮರುತಃ, ಮೆತ್ತನೆ ಬೀಸುವ ಗಾಳಿಗೆ ಒಳಗಿನ ದುಃಖಗಳ ಕೆತ್ತನೆ ಉಂಟಾಗಿ ಅದು ಸುಖದ ಸಹಜ ಸ್ವರೂಪಕ್ಕೆ ಬಂದು ನಿಲ್ಲುತ್ತೆ. ಮಲ್ಲಿಗೆ, ಮಂದಾರ, ನಂದಿ ಬಟ್ಟಲೆ ಮೊದಲಾದ ಹೂಗಳ ಕಂಪನ್ನ ನಿರಂತರ ತನ್ನೊಡಲಲ್ಲಿ ಹೊತ್ತು ಬೀಸುವ ಗಾಳಿ ತಣಿಯುವುದೇ ಇಲ್ಲ, ಗಾಳಿ ನಿಲ್ಲುವುದೇ ಇಲ್ಲ. ಅಂತಹ ಮೋಕ್ಷದ ಮಂದಿರ ಅದು ಮುಕುಂದನ ಮನೆ. ಅಂತಹ ಮಂದಿರದ ವೈಶಿಷ್ಟ್ಯ ಅದು ಪ್ರಾಣದೇವರ ಅನುಗ್ರಹದಿಂದ ಲಭ್ಯವಾಗುವಂಥದ್ದು. ನೀನೇ ಅಲ್ಲಿಗೆ ನಮ್ಮನ್ನ ಕಳುಹಿಸಬೇಕು, ತಳ್ಳಬೇಕು ಅಂತ ಕೇಳ್ತಾ ಇದ್ದಾರೆ. ಅದರಿಂದಾಗಿ ಆನಂದಾನ್ನ ದದತಿ, ಆನಂದಗಳ ಸಾಲು ಸಾಲು ಎಲ್ಲ, ಕಣ್ಣಿನಿಂದ ಆನಂದ, ಕಿವಿಯಿಂದ ಆನಂದ, ಮುಟ್ಟಿದ್ರೆ ಆನಂದ, ಮೂಗಿನಿಂದ ಆನಂದ, ನೆಕ್ಕಿದ್ರೆ ಆನಂದ. ಯಾವ ಇಂದ್ರಿಯನೇ ಯಾವ ಕಡೆ ಬೀಸಿದ್ರು, ತಿಳಿಯದೆ ಬೀಸಿದ್ರು ಕೂಡ ಅದರಿಂದ ಒದಗುವುದು ಆನಂದವೇ. ಒಳ್ಳೆಯ ಮೂಗಿಗೆ ಪರಿಮಳ ಬೀರುವ ಹೂಗಳ ರಾಶಿ, ಹೂಗಳ ಬಣ್ಣದ ಆ ಸೆಳೆತದಿಂದ ಕಣ್ಣಿಗೆ ಆನಂದ, ಅದರ ಜೊತೆಗೆ ಸಿಗುವ ಜೇನಿನ ಸುಖ ರುಚಿಗೆ ಆನಂದ ಕೊಟ್ರೆ ಅದರ ಸ್ಪರ್ಶದ ಮೆತ್ತನೆಯ ಭಾವ ಮೈಗೆ ಆನಂದ. ಹೀಗೆ
ಆನಂದದ ಸುರಿಮಳೆ ಅದು ಮುಕುಂದನ ಮಂದಿರ ಅಂತ ಹೀಗೆ ಮೋಕ್ಷದ ಪರಿಚಯವನ್ನ ಪ್ರಾಣದೇವನೇ ನಮಗೆ ಅನುಗ್ರಹಿಸ್ತಾನೆ. ಮೋಕ್ಷದ ಬಣ್ಣನೆಯನ್ನು ಅವನೇ ಕೊಟ್ಟು ಹೇಳಬೇಕು. ಅದರ ಸಾರವನ್ನ ಅರಿತು ಆ ಕಡೆಗೆ ಹೋಗುವುದಕ್ಕೆ ಬೇಕಿರುವ ಪ್ರಯತ್ನದಲ್ಲಿ ಭಗವಂತನ ಸಾಮೀಪ್ಯ ಸಿಗುತ್ತೆ ಅನ್ನುವ ಸಂತೋಷಕ್ಕಾಗಿ ಈಗ ಇರುವ ಸುತ್ತಲಿನ ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ ಎನ್ನುವ ನೆನಪಿನೊಂದಿಗೆ ಕಾಲ ಕಳೆದರೆ ಪೂರ್ಣ ಪ್ರಮಾಣದ ಆತನ ಜೊತೆಗಿನ ಒಡನಾಟದ ಸೌಖ್ಯದ ಮೋಕ್ಷದ ಗುರಿ ಆತನಿಗೆ ನಿಚ್ಚಳವಾಗುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಮತ್ತೆ ಮುಂದೆ ಪ್ರಾಣದೇವ ನಮಗೆ ಒದಗಿಸುವ ಇನ್ನಷ್ಟು ಸೌಖ್ಯಗಳ ಜೊತೆಗೆ ನಮ್ಮ ವಿರುದ್ಧವಾಗಿ ನಿಲ್ಲುವಂತಹ, ನಮ್ಮೊಳಗೆ ನಮ್ಮನ್ನೇ ದಣಿಯುವಂತೆ ಮಾಡುವ, ನಮ್ಮ ದುರಾಸೆಗಳನ್ನ ತಣಿಯದಂತೆ ಭುಗಿಲೇಳಿಸುವ ದುರುಳರಿಗೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಅಂತಹ ಆಚಾರ್ಯರ ಬಗೆಗಿನ ಎಲ್ಲ ಮುಖವಾದ ಸ್ತೋತ್ರವನ್ನ ನೀಡಿದ ತ್ರಿವಿಕ್ರಮ ಪಂಡಿತರನ್ನ ಮತ್ತೊಮ್ಮೆ ನೆನೆದು ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಶ್ರೀ ಹರಿ ಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.